ನಮಸ್ತೆ. ಆ, ಇವತ್ತು ನಾನು ಅಪ್ಪು ಅಣ್ಣನ ಸಮಾಧಿ ಹತ್ರ ಬಂದಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವ, ಹಂಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ತುಂಬ ದಿವಸ ಆಯ್ತು ಇಲ್ಲಿಗೆ ಬಂದಿರಲಿಲ್ಲ, ಬರೋಕ್ಕಾಗಿರಲಿಲ್ಲ, ಹಂಗಾಗಿ ಇವತ್ತು ಬಂದೆ. ಇವತ್ತು ಇಲ್ಲಿಗೆ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಹಂಗಾಗಿ ನಾನು ಯಾವತ್ತೂ ನಾನು ಕನ್ನಡ ರಾಜ್ಯೋತ್ಸವ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಯಾವತ್ತೂ ನಾನು ಈ ಥರ ಎಲ್ಲ ಬಂದು ನಾನು ಬಂದೇ ಇರಲಿಲ್ಲ. ಯಾಕಂದರೆ ಅವೆಲ್ಲ ನನಗೆ ಬರಬೇಕು ಅಂತ ಅವಾಗೆಲ್ಲ ಅಂದ್ಕೊಂಡ್ರು ಬರೋಕ್ಕಾಗ್ತಿರ್ಲಿಲ್ಲ. ಏನೋ ಇತ್ತೀಚೆಗೆ ನನಗೆ ಒಂದು ಸ್ವಲ್ಪ ಬರ್ತೀನಿ. ನನಗೆ ಎಲ್ಲಿಗೆ ಒಂದು ವೀಡಿಯೋ ಮಾಡೋಕ್ಕೆ ಹೋಗಬೇಕು ಅಂದರೂ ಬರ್ತೀನಿ. ಆವಾಗೆಲ್ಲ ನಾವೆಲ್ಲೂ ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಇರ್ತಾವಲ್ಲ ಮನೆಗಳಲ್ಲಿ ಅವು ಇವು ಕೆಲಸಗಳು. ಈಗಲೂ ಅಷ್ಟೇ ನಾನು ಕೆಲ್ಸಕ್ಕೆ ರಜೆ ಹಾಕಿ ಬಂದಿರೋದು. ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಟೈಮ್ಗಳು ಸಿಗೋಲ್ಲ. ಹಂಗಾಗಿ ಟೈಮ್ ಸಿಕ್ಕಿದಾಗ ನಾವೇ ಟೈಮ್ ಮಾಡ್ಕೊಂಡು ಇಂಥ ಒಂದು ಜಾಗಗಳಿಗೆ ಬಂದು ವೀಡಿಯೋ ಮಾಡ್ತೀನಿ ಅಷ್ಟೇ. ಹಾಗಾಗಿ ನಾನು ಜಾಸ್ತಿ ಎಲ್ಲೂ ಹೊರ್ಗಡೆ ಎಲ್ಲ ಬಂದು ವೀಡಿಯೋ ಮಾಡೋಕ್ಕಾಗಲ್ಲ. ಮನೆಯದೇ ಜಾಸ್ತಿ ಮಾಡ್ತಾಯಿರ್ತೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಮನೆ ಕೆಲಸ, ಆಚೆ ಕೆಲಸ ಇದೇ ನಂಗೆ ಸಾಕಾಗ್ಬಿಡುತ್ತೆ. ಆಮೇಲೆ ನನಗೆ ಸ್ವಲ್ಪ ಕಾಲು ನೋವು ಬೇರೆ. ಹಂಗಾಗಿ ನನಗೆ ಜಾಸ್ತಿ ಎಲ್ಲೂ ಹೊರ್ಗಡೆ ಎಲ್ಲ ನಾನು ಬಂದು ವೀಡಿಯೋ ಮಾಡೋಕ್ಕಾಗಲ್ಲ. ಎಲ್ಲಿಗೆ ಬಂದ್ರೂ ನನಗೆ ಒಂದೇ ಸಲ ಬಸ್ಗಳು ಅಡ್ಜಸ್ಟ್ ಆಗೋಲ್ಲ. ಬಸ್ಸಿಗೆ ಬರಬೇಕು, ಹೋಗಬೇಕು. ಹಂಗಾಗಿ ಸ್ವಲ್ಪ ನನಗೂ ಟೈಮ್ ಬೇಕು ಬಂದು ಹೊರ್ಗಡೆ ಎಲ್ಲ ಬಂದು ವೀಡಿಯೋ ಮಾಡೋಕ್ಕೆ. ನೋಡಿ ಇವತ್ತು ನಾನು ಇಲ್ಲಿಗೆ ಬಂದೆ. ಇವತ್ತು ನಾನು ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟೆ ಬಂದಿರೋದು. ಹಂಗಾಗಿ ಆಚೆ ದುಡಿಲೇಬೇಕಲ್ಲ, ದುಡಿಬೇಕು. ಟೈಮ್ ಇದ್ದಾಗ ಇದು ಮಾಡಬೇಕು, ಅದು ಮಾಡಬೇಕು, ಎಲ್ಲನೂ ಬೇಕಲ್ಲ ನಮಗೆ. ಹಂಗಾಗಿ ಮನೆ ಪ್ರಾಬ್ಲಮ್ಗಳು ಅವು ಇವೆಲ್ಲ ಸಾಲ್ವ್ ಮಾಡ್ಕೊಂಡು ಏನೋ ಒಂದು ಮನಸ್ಸಿನ ನೆಮ್ಮದಿಗೂ ಖುಷಿಗೆ ಇಲ್ಲೊಂದು ಸತಿ ಬಂದು ಹೋಗಬೇಕು ಅಂತ ಅನಿಸ್ತೈತೆ. ಇದು 3ನೇ ಸತಿ ನಾನು ಬಂದಿರೋದು. 3ನೇ ಸತಿ ಬಂದಾಗಲೂ ನಾನು 2 ವೀಡಿಯೋ ಮಾಡಿರಲಿಲ್ಲ. 2 ಸತಿ ಬಂದಾಗ ವೀಡಿಯೋ ಮಾಡಿರಲಿಲ್ಲ. ಈ ಸತಿ ಬಂದಾಗ ವೀಡಿಯೋ ಮಾಡಿದ್ದೀನಿ. ನಾನು 29ನೇ ತಾರೀಕೆ ಬರಬೇಕು ಅಂದ್ಕೊಂಡಿದ್ದೆ. ಬಟ್ ಆಗಿರಲಿಲ್ಲ, ಬರೋಕ್ಕಾಗಲಿಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ಆಗೋಲ್ಲ. ಹಂಗಾಗಿ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಾನು ಇವತ್ತು ಬಂದೆ ಅಷ್ಟೇ. ನಾನು ಫಸ್ಟ್ ಟೈಮು ನನ್ನ ಮೈ ಮೇಲೆ ಒಂದು ಕೆಂಪು ಇದನ್ನು ಕನ್ನಡದ್ದು ಶಾಲನ್ನ ಹಾಕ್ಕೊಂಡಿದ್ದೀನಿ. ನನ್ನ ಮೈ ಮೇಲೆ ಅದು ಟವಲ್ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಅದನ್ನು ಹಾಕ್ಕೊಂಡಿರೋದು. ನಾನು ಇಲ್ಲಿಗೆ ಬಂದು ಅದನ್ನು ಮಾರ್ತಾಯಿದ್ರು. ಯಾವಾಗ ಬಂದರೂ ಅದು ನನಗೆ ಆ ಥರ ಇಲ್ಲೇನು ಇಟ್ಕೊಂಡು ಮಾರ್ತಾಯಿರಲಿಲ್ಲ. ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ, ಅದಕ್ಕೆ ಅದನ್ನು ಮಾರ್ತಾಯಿದ್ರು. ಹಂಗಾಗಿ ನೋಡಿ ಯಾಕೋ ಇಷ್ಟ ಆಯಿತು. ಅವರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಮಾರ್ತಿದ್ರು. ಇರಲಿ ಬಿಡು ಅಂದ್ಬಿಟ್ಟು ನಾನು ಒಂದು ತಗೊಂಡೆ ಅದನ್ನು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನು ಹಾಕ್ಕೊಂಡಿದ್ದು. ಯಾಕಂದರೆ ನಾವು ಕನ್ನಡಿಗರು, ಅದಿರಬೇಕು ನಮಗೆ. ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಈ ಜಾಗದಲ್ಲಿ ನಿಂತು ಹೇಳ್ತೀನಿ, ಕನ್ನಡದ ಭಾಷೆಗೆ ಯಾರು ಅವಮಾನ ಮಾಡಬೇಡಿ. ನಿಜವಾಗ್ಲೂ ಕನ್ನಡ ಭಾಷೆಗೆ ತುಂಬ ಅಂದರೆ ತುಂಬ ಜನ ತ್ಯಾಗ ಮಾಡವ್ರೆ, ತುಂಬ ಜನ ಶ್ರಮ ಪಟ್ಟವ್ರೆ. ಹಂಗಾಗಿ ಕನ್ನಡ ಭಾಷೆನ ಉಳಿಸಿ, ಪ್ರೀತಿಸಿ, ಬೆಳೆಸಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕನ್ನಡ ಭಾಷೆಗೆ ಯಾರು ದಯವಿಟ್ಟು ಅವಮಾನ ಮಾಡಬೇಡಿ. ಏನು ಗೊತ್ತಾ, ಕನ್ನಡ ಗೊತ್ತಿದ್ದರೂ ಕೆಲವು ಜನಗಳು ನಾನು ನೋಡಿರೋದು ಹೇಳ್ತೀನಿ, ಕನ್ನಡ ಗೊತ್ತಿದ್ದರೂ ಇಂಗ್ಲೀಷಲ್ಲೇ ಒಂಥರ ಸೋಕಿಗೆ ಇಂಗ್ಲೀಷ್ಗಳಲ್ಲೇ ಮಾತಾಡ್ತಾರೆ. ನಿಜವಾಗ್ಲೂ ನಾನು ಎಷ್ಟೋ ಸಲ ನಾನು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ನಾನು ಯೂಟ್ಯೂಬ್ ಚಾನಲಲ್ಲೆಲ್ಲ ಹೇಳಿರ್ತೀನಿ, ಕನ್ನಡದಲ್ಲಿ ಕಮೆಂಟ್ ಹಾಕೋರು ಕನ್ನಡದಲ್ಲಿ ಹಾಕಿ ಅಂತ. ಬಟ್ ನೀವು ಇಂಗ್ಲೀಷಲ್ಲೆಲ್ಲ ಕಮೆಂಟ್ ಹಾಕಿದ್ರೆ ನಾನು ರಿಪ್ಲೈ ಅಂತೂ ಕೊಡೋಲ್ಲ. ನನಗೆ ಇಂಗ್ಲೀಷ್ ಅರ್ಥನೂ ಆಗೋಲ್ಲ, ಒಂದು ಅಕ್ಷರನೂ ನಂಗೆ ಅರ್ಥ ಆಗೋಲ್ಲ. ಎಲ್ಲ ಒಂದು ಅಕ್ಷರ ನಂಗೆ ಸರಿಗೆ ಅರ್ಥನೇ ಆಗೋಲ್ಲ. ಹಾಗಾಗಿ ನಾನು ಕನ್ನಡ ಒಂದು ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ಯಾಕಂದರೆ ನಮಗೆ ಅದೇನೋ ಗೊತ್ತಿಲ್ಲ, ನಮಗೆ ಕನ್ನಡ ಅದೊಂದು ಭಾಷೆ ಅಷ್ಟೇ ನಮಗೆ. ಅದು ಬಿಟ್ಟರೆ ನಮಗೆ ಬೇರೆ ಭಾಷೆ ಯಾವುದೂ ಬರೋದಿಲ್ಲ. ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಾವು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬಳಸೋದು ಇಲ್ಲ. ನಾವು ಯಾವ ಥರ ಬೇರೆ ಬೇರೆ ಭಾಷೆ ಮಾತಾಡೋರು ಮಧ್ಯದಾಗ ಕೂತ್ಕೊಂಡ್ರು ನಾನು ಕನ್ನಡದಲ್ಲೇ ಮಾತಾಡೋದು. ಯಾಕಂದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ನೀವೆಲ್ಲ ಏನು ಅನ್ಕೊಂತೀರೋ ಗೊತ್ತಿಲ್ಲ. ಕನ್ನಡನ ಮಕ್ಳಿಗೆ ಕಲಿಸ್ಕೊಡಿ. ಯಾಕಂದರೆ ಮಕ್ಳಿಗೂ ಅಷ್ಟೇ ಅವಾಗೆಲ್ಲ
ಸಿಲೇಟು ಎಲ್ಲ ಮರದ ಸಿಲೇಟು ನೋಡಿರ್ತೀರ, ಕಟ್ಟು ಹಾಕಿ ಮರದ್ದು ಸಿಲೇಟ್ ಇತ್ತಲ್ವ, ಎಲ್ಲ ನೋಡಿ ಮರದ್ದು ಅಂದರೆ ಮರದ ಕಟ್ಟು ಹಾಕ್ಬಿಟ್ಟು ಈ ಕಲ್ಪಕಲ್ಲಲ್ಲಿ ಸಿಲೇಟ್ಗಳು ಬರೋದು ಒಂಥರ. ಅವಾಗ ಆ ಸಿಲೇಟ್ಗಳು ತಗೊಂಡು ಬರೀ ಅ ಈ ಉ ಅದು ಮಾತ್ರ ಅ ಈ ಮಾತ್ರ ಬರೆದು ಅವಾಗ ತಿದ್ದಿಸೋರು ಅದನ್ನು ಸಿಲೇಟಲ್ಲಿ ತಿದ್ದಿಸ್ಬಿಟ್ಟು ಮಕ್ಳಿಗೆ ಕನ್ನಡ ಕಲಿಸೋರು. ಬಟ್ ಅದನ್ನು ಮಕ್ಳಿಗೆ ಏನು ಗೊತ್ತಾ, ಮಕ್ಕಳಿಗೂ ಕನ್ನಡ ಕಲಿಸ್ಬೇಕು, ಕನ್ನಡ ಭಾಷೆನ ಪ್ರೀತಿ ಮಾಡಿ, ಕನ್ನಡಕ್ಕೊಂದು ಗೌರವ ಕೊಡಿ, ಕನ್ನಡ ಭಾಷೆಗೆ ಯಾವತ್ತೂ ಅವಮಾನ ಮಾಡಬೇಡಿ. ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದಲೂ ಬಂದು ಕರ್ನಾಟಕದಲ್ಲಿ ಜೀವನ ಮಾಡ್ತಾರೆ. ನಿಜವಾಗ್ಲೂ ಯಾವ್ಯಾವ ಜಿಲ್ಲೆ ಯಾವ್ಯಾವ ದೇಶದಿಂದ ಬಂದು ಬೇಕಾದ್ರೂ ಕರ್ನಾಟಕದಲ್ಲಿ ಜೀವನ ಮಾಡ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಜೀವನ ಐತೆ, ಪ್ರತಿಯೊಬ್ಬರಿಗೂ ಅನ್ನ ಕೊಡುತ್ತೆ ನಮ್ಮ ಕರ್ನಾಟಕ. ಹಾಗಾಗಿ ಅದ್ರ ಮೇಲೆ ನಮ್ಮ ಬೆಂಗಳೂರು, ತುಮಕೂರು ಇವೆಲ್ಲ ನಮ್ಮ ಬೇರೆ ಬೇರೆ ಕಡೆಯಿಂದ ಬಂದಿರೋರಿಗೆಲ್ಲ ಅನ್ನ ಕೊಡುತ್ತೆ. ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ, ಯಾರೂ ಅಸಡ್ಡೆಯಾಗಿ ನೋಡೋದಿಲ್ಲ. ಅವ್ರವ್ರ ಪಾಡ್ಗೆ ಅವರೇನೋ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂತಾರೆ. ನಾನಿವತ್ತು ಹೋಟ್ಲು ಕೆಲಸನೇ ಮಾಡ್ತಾ ಇರೋದು, ಅಲ್ಲೂ ಸಹ ಹಿಂದಿಯವ್ರು ಅವರೇ, ಆದ್ರೂ ಕನ್ನಡದವರು. ನಾನು ಅಲ್ಲೂ ಸಹ ಹಿಂದಿಯವ್ರ ಹತ್ರ ಕನ್ನಡದಲ್ಲೇ ಕೇಳ್ತೀನಿ, ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂದರೆ ಅವ್ರು ಕೆಲವು ಜನ ಕನ್ನಡ ಬರುತ್ತೆ, ಕೆಲವು ಜನಕ್ಕೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊತಾರೆ, ಬಟ್ ರಿಪೀಟ್ ಹೇಳೋಕ್ಕೆ ಬರೋಲ್ಲ ಅವ್ರಿಗೆ. ಹಂಗಾಗಿ ಎಷ್ಟೋ ಜನ ಬಂದು ನಮ್ಮ ಕರ್ನಾಟಕದಲ್ಲಿ ಅನ್ನ ದುಡ್ಕೊಂಡು ತಿಂತಾರೆ. ಯಾರಿಗೂ ಅವಮಾನ ಮಾಡಲ್ಲ. ಹಂಗಾಗಿ ನಮ್ಮ ಕನ್ನಡದವರು ಯಾರಿಗೂ ಜಾಸ್ತಿ ಅವಮಾನ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ನಮ್ಮ ಕನ್ನಡ ಭಾಷೆನ ಬೆಳೆಸಿ, ಇವರೆಲ್ಲ ತುಂಬ ಕೊಡುಗೆಗಳ್ನ ಕೊಟ್ಟವ್ರೆ ನಮ್ಮ ಕರ್ನಾಟಕಕ್ಕೆ. ನನಗಿವತ್ತು ಇದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ತಪ್ಪಿದರೆ ನನ್ನ ಮಾತಲ್ಲಿ ಕ್ಷಮೆ ಇರಲಿ ಅಷ್ಟೇ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ಕನ್ನಡ ಭಾಷೆ ಅಂದರೆ ನಮ್ಮ ಹೆಮ್ಮೆ, ನಮ್ಮ ಖುಷಿ ಅಷ್ಟೇ. ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದಲ್ಲಿ ಮಾತಾಡಿ, ಕನ್ನಡಕ್ಕೆ ಪ್ರೀತಿ ಕೊಡಿ, ಕನ್ನಡ ಭಾಷೆನ ಪ್ರೀತಿ ಮಾಡಿ ಅಷ್ಟೇ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ನಾನು ಈಗೊಂದು ಹೇಳ್ತೀನಿ. ಈ ಫೋಟೋ ಎಲ್ಲ ನೋಡ್ತಾ ಇರ್ತೀರಲ್ವ, ಈ ಫೋಟೋ ಎಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಈ ಥರ ಒಂದು ಟವಲ್ ಹಾಕ್ಕೊಂಡು ನಿಂತಿರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ನಾನೊಬ್ಬಳು ಕನ್ನಡದ ಮಗಳು. ನನಗಿಲ್ಲೊಂದು ಏನಾದರೂ ಒಂದು ಹಾಡು ಹೇಳಬೇಕು ಅನಿಸುತ್ತೆ, ಬಟ್ ಬೇಡ, ಕಾಪಿರೈಟ್ ಬಂದುಬಿಡುತ್ತೆ. ಹಂಗಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಸಾಕು, ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಕನ್ನಡ ತಾಯಿನ ಆರಾಧನೆ ಮಾಡ್ತೀನಿ. ನಂಗೆ ಅಷ್ಟೇ ಸಾಕು. ಆ ತಾಯಿ ಆಶೀರ್ವಾದ ಯಾವತ್ತೂ ಇರಲಿ. ನಾನು ಕನ್ನಡ ಬಿಟ್ಟರೆ ಬೇರೆ ಯಾವುದೂ ನನಗೆ ಬೇಡ. ಜೈ ಭುವನೇಶ್ವರಿ. ಎಲ್ಲರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ. ಜೈ ಕನ್ನಡಾಂಬ, ಜೈ ಭುವನೇಶ್ವರಿ. ಧನ್ಯವಾದ.